ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಶನಿವಾರ. ಸೊ ಬೆಳಗ್ಗೆ ಟೀ ಮಾಡಿದ್ದೆ. ಸೊ ಇನ್ನೂ ನಮ್ಮ ಮನೆಯವರು ಮಲಗೇ ಇದ್ದಾರೆ. ಸೊ ಅವ್ರಿಗೆ ಟೀ ಕೊಡೋಣ ಅಂತ ಹಾಲು ಜಾಸ್ತಿ ಇತ್ತು ಫ್ರೆಂಡ್ಸ್, ತುಂಬಾ ಇತ್ತು. ಸೊ ಅದಕ್ಕೋಸ್ಕರ ಟೀ ಮಾಡ್ಕೊಂಡಿದ್ದೀನಿ. ಸೊ ಅವ್ರಿನ್ನೂ ಮಲಗಿದ್ದಾರೆ. ಬನ್ನಿ ಎಬ್ಬರಿಸ್ಬಿಟ್ಟು ಈಗ ಅವ್ರಿಗೆ ಟೀ ಕೊಟ್ಬಿಟ್ಟು ಹಾಗೆ ನಾನು ಗಂಜಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನನಗೆ ಗಂಜಿ ಕುಡಿಬೇಕಂತ ಅನ್ನಿಸ್ತು. ಸೊ ಅವ್ರಿಗೂ ಟೀ ಕೊಟ್ಬಿಟ್ಟು ನಾನು ಕೂಡ ಗಂಜಿ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಕುಡ್ಕೊಂಡೆ. ಸೊ ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಎದ್ದು ಅವರು ಕೂಡ ರೆಡಿಯಾಗಿದ್ದರು. ಸೊ ಎದ್ದು ರೆಡಿಯಾಗಿಬಿಟ್ಟು ಲ್ಯಾಪ್ಟಾಪಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಸೊ ಅದನ್ನೆಲ್ಲ ಮುಗಿಸ್ಕೊಳ್ತಾ ಇದ್ರು. ಸೊ ಇನ್ನೂ ನಾಷ್ಟ ಹಾಕ್ಕೊಟ್ಟಿಲ್ಲ. ಸೊ ಇವತ್ತು ಬಾಕ್ಸ್ ಬೇಡ ಅಂತಂದಿದ್ರು. ಸೊ ಇವತ್ತು ಕೆಲಸಕ್ಕೂ ಸ್ವಲ್ಪ ಲೇಟಾಗಿ ಹೋಗ್ತೀನಿ ಅಂತ ಆಲ್ರೆಡಿ ಟೈಮ್ ಬಂದು 9 ಗಂಟೆ ಹೋಗಿದೆ. ಸೊ ಅವರು ಲ್ಯಾಪ್ಟಾಪಲ್ಲಿ ಒಂದು ಸ್ವಲ್ಪ ಮೇಲ್ ಅದು ಇದು ಎಲ್ಲ ಇತ್ತು. ಸೊ ಅದನ್ನು ಎಲ್ಲ ಕಲಿಸ್ಕೊಂಡು ಆಮೇಲೆ ನಾಷ್ಟಕ್ಕೆ ಬಂದು ಇವತ್ತು ಉಪ್ಪಿಟ್ಟು ಮಾಡಿದ್ದೆ ಫ್ರೆಂಡ್ಸ್. ಲಾಸ್ಟ್ ಟೈಮು ಉಪ್ಪಿಟ್ಟು ಮಾಡಿದಾಗ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಇವತ್ತು ಹಾಗೆ ಮಾಡಿದೆ, ಬಟ್ ಲೈಟಾಗಿ ಉಪ್ಪು ಕಮ್ಮಿ ಹೋಗಿತ್ತು ಅಷ್ಟೇ. ಅದು ಬಿಟ್ಟರೆ ಉಪ್ಪಿಟ್ಟು ಚೆನ್ನಾಗಿತ್ತು, ಉದ್ರುದ್ರಾಗಿತ್ತು. ಸೊ ಈಗ ನಾಷ್ಟ ಮಾಡಿಕೊಂಡು ನಮ್ಮ ಮನೆಯವರು ಕೆಲಸಕ್ಕೆ ಹೊರಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇಲ್ಲಿ ಗೇಟ್ ತೆಗೆದಿದ್ದ ತಕ್ಷಣ 3 ಜನ ಬಂದು ನಿಂತ್ಕೊಂಡಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಇವನು ಬಿಸ್ಕೆಟ್ಗೋಸ್ಕರ ಕಾಯ್ತವನೆ, ಅವರಿಬ್ರು ಏನಕ್ಕೋಸ್ಕರ ಕಾಯ್ತಿದ್ದಾರೋ ಗೊತ್ತಿಲ್ಲ. ಚೇಬಕಾಯಿ ತಿನ್ನೋಕೆ ಬರ್ತಾ ಇರಬೇಕು. ಮ್ಯಾಕ್ಸಿ, ನೀನು ತಿನ್ನಮ್ಮ, ನೀನು ತಿನ್ಬಾ. ಅವನು ತಿನ್ನಲ್ಲ, ಅವನು ಬಿಸ್ಕೆಟೇ ಬೇಕು, ಮೂಳೆಗಳೇ ಬೇಕು. ನಡಿ ಹೋಗ್ರಿ, ಮೋಟ್ರ್ ಆನ್ ಮಾಡಿದ್ದೀನಿ ನೋಡೋಣ. ಮೋಟ್ರ್ ಆನ್ ಮಾಡಿದ್ದೀನಿ ಫ್ರೆಂಡ್ಸ್. ಎರಡೂ ಬಂದು ತಿನ್ಕೊಳ್ತಾ ಇದೆ ಫ್ರೆಂಡ್ಸ್. ಇಲ್ಲಿ ಓಡಾಡೋ ಹತ್ರನೇ ಗಿಡ ಇರೋದ್ರಿಂದ ನಾವೇ ಇದನ್ನು ಕಿತ್ತಾಕಬೇಕು ಅಂತಿದ್ದೀವಿ. ಸೊ ಆವಾಗ ಹೋಗಿ ಇದನ್ನಾದರೂ ಬಿಟ್ಟರೆ ಇದಾದರೂ ತಿಂದ್ಕೊಂಡು ಎಲ್ಲ ಇದು ಮಾಡುತ್ತೆ ಅಂತ. ಸಾಕು ನಡೀರೋ, ತಿಂದಿದ್ದು ನಾಳೆ ಒಂದು ಸ್ವಲ್ಪ ಇರಲಿ. ದೋಯ್ ಸಾಕು ನಡಿ. ಕೆಳಗಡೆದು ಮಣ್ಣಿರುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಕೆಳಗಡೆ ತಿಂತಾ ಇಲ್ಲ, ಮೇಲೆ ಮೇಲೆ ಮಾತ್ರ ಎಲ್ಲ ತಿನ್ಕೊತಾ ಇದೆ. ಅದು ಮಳೆ ಬಿದ್ದಾಗ ಮಣ್ಣು ಎದುರಿರುತ್ತಲ್ಲ. ಏನಮ್ಮ ಆಯ್ತು, ನಡೀರಿ ನಡೀರಿ. ನಡೀರು ನಡೀರು, ಈಚೆಗೆ ಹೋಗೋಣ. ಒಳಗಡೆ ಬರಬಾರ್ದು, ಕೊಡ್ತೀನಿ ಈಗ. ನಡೀರಿ. ಏಯ್ ರೀ, ಇಲ್ಲಿ ನೋಡು. ಅದಕ್ಕೆ ಭಯನೇ ಇಲ್ಲ ಫ್ರೆಂಡ್ಸ್, ಭಯನೇ ಇಲ್ಲ ಅದಕ್ಕೆ. ಹೊಡಿತಾ ಇಲ್ಲ, ಅವ್ರು ಸುಮ್ಮನೆ ಟಚ್ ಮಾಡ್ತಾ ಇದ್ದಾರೆ ಅಷ್ಟೇ. ಸಾಕು ಬಾ. ಹೇಗೆ ನೋಡ್ತಾ ಇದ್ದು ನೋಡಿ ನಿಂತ್ಕೊಂಡು. ಆಮೇಲೆ ನಮ್ಮ ಮನೆಯವರು ಕೂಡ ಹೊರಟ್ರು ಕೆಲಸಕ್ಕೆ. ಆಮೇಲೆ ನನ್ನ ತಮ್ಮನೂ ನಮ್ಮ ಅಮ್ಮ ಇಬ್ಬರು ಬಂದಿದ್ದರು. ಹೆಲ್ಮೆಟ್ ಬೇಕಿತ್ತು, ಅವರು ಸ್ವಲ್ಪ ಹೊರಗಡೆ ಹೋಗ್ತಾಯಿದ್ದಾರೆ. ಸೊ ಹೆಲ್ಮೆಟ್ ಇಸ್ಕೊಂಡು ಸೊ ಅವರು ಈಗ ಹೊರಟ್ರು. ಆಮೇಲೆ ನಮ್ಮಮ್ಮ ನನಗೆ ನಾಷ್ಟ ಮಾಡಿದರು ಅಂದ್ಬಿಟ್ಟು ಬಿಸಿಬೇಳೆ ಭಾತ್ ಅದನ್ನು ತಂದುಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಬಿಸಿಬೇಳೆ ಭಾತ್ ತಿನ್ಕೊಂಡು ಸೊ ಆಮೇಲೆ ಕರಿಬೇವ್ದು ಕಡ್ಡಿಗಳು ಕೇಳಿದ್ದೆ ನಾನು. ಸೊ ಅದಕ್ಕೆ ಆ ಕಡ್ಡಿಗಳು ತಂದುಕೊಟ್ಟಿದ್ದಾರೆ. ಸೊ ನೋಡೋಣ ನಡೋಣ ಅಂದ್ಕೊಂಡು ಸೊ ಅದನ್ನು ಎಲ್ಲ ಈಚೆಗಡೆ ನೆಟ್ಬಿಟ್ಟು ಬಂದೆ. ಆಮೇಲೆ ಇವತ್ತು ಶನಿವಾರ ಅಲ್ವಾ ಫ್ರೆಂಡ್ಸ್, ಇವತ್ತು ವಾರ ಮಾಡಬೇಕು. ಸೊ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸೊ ಅದಕ್ಕೋಸ್ಕರ ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಕಿಚನಿಂದನೇ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ಟವ್ ಸಜ್ಜ ಮತ್ತು ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡು, ಮತ್ತು ಕುರಿದು ಫ್ರೆಂಡ್ಸ್ ಅದು ನಮ್ಮ ಮನೆಯವರು ಹೊಡೆದಿಲ್ಲ, ಅದಕ್ಕೆ ಜಸ್ಟ್ ಟಚ್ ಮಾಡ್ತಾಯಿದೆ ಅಷ್ಟೇ. ಯಾಕೆ ಅಂದರೆ ಅದು ನಮ್ಮನ್ನೇ ಗುಮ್ಮುತ್ತೆ ಫ್ರೆಂಡ್ಸ್, ಅದು ಗುದ್ದಕ್ಕೆ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಮತ್ತು ಮನೆ ಒಳಗಡೆ ಎಲ್ಲ ಬಂದುಬಿಡುತ್ತೆ ಅದು. ಸೊ ಅದಕ್ಕೋಸ್ಕರ ನಮ್ಮ ಮನೆಯವ್ರ ಹತ್ರ ಭಯ ಇಕ್ಸಿದ್ದಷ್ಟೇ. ಅವರೇನು ಜೋರಾಗಿ ಹೊಡೆದಿಲ್ಲ, ಸುಮ್ಮನೆ ಟಚ್ ಮಾಡ್ತಾ ಇದ್ದಿದ್ದು. ಸೊ ಅದನ್ನು ಕಲಿಸಿ ಹೋದರು. ಆಮೇಲೆ ಫೈನಲಿ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಹಾಗೆ ಸ್ವಿಚ್ ಬೋರ್ಡುಗಳಿತ್ತಲ್ಲ ಫ್ರೆಂಡ್ಸ್, ಸ್ವಿಚ್ ಬೋರ್ಡುಗಳು ಕೂಡ ಎಲ್ಲ ಉಜ್ಕೊಂಡು ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತು ಒಂದು ಸ್ವಲ್ಪ ಕ್ಲೀನಿಂಗ್, ಡೀಪ್ ಕ್ಲೀನಿಂಗ್ ಅಂತ ಅಂದ್ಕೊಳ್ಳಿ. ಸೊ ಅದಾದಮೇಲೆ
ಪಾತ್ರೆಗಳೆಲ್ಲ ಹಾಕಿದ್ದೆ, ಪಾತ್ರೆಗಳು ತೊಳ್ಕೊಬೇಕಿತ್ತು. ಸೊ ವೈಪ್ಸ್ ಖಾಲಿಯಾಗಿದೆ ಫ್ರೆಂಡ್ಸ್, ತರಬೇಕು ಅಂತ ಅಂದ್ಕೊಳ್ತಾನೆ ಇದ್ದೀನಿ, ಬಟ್ ತರೋಕ್ಕಾಗ್ತಾಯಿಲ್ಲ, ನೋಡಬೇಕು ಏನಾಗುತ್ತೋ ಅಂತ. ಸೊ ಫೈನಲಿ ಸ್ಟವ್ನೆಲ್ಲ ಒಂದು 3 ಸತಿ ಒರೆಸ್ಕೊಂಡು, ಸಜ್ಜನೂ ಒರೆಸ್ಕೊಂಡು, ಹಾಗೆ ಗೋಡೆ ಮತ್ತು ಸ್ವಿಚ್ ಬೋರ್ಡೆಲ್ಲ ಒರೆಸ್ಕೊಂಡು ಈಗ ಹಾಲಿಗೆ ಬಂದೆ. ಹಾಲಲ್ಲಿ ಕೂಡ 2 ಸ್ವಿಚ್ ಬೋರ್ಡ್ ಇದೆ, ಸೊ ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಸೊ ಸ್ವಿಚ್ ಬೋರ್ಡ್ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಪಕ್ಕದಲ್ಲೇ ಕಿಟಕಿ ಇದೆಯಲ್ಲ ಫ್ರೆಂಡ್ಸ್, ಅದು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು 15 ದಿನಕ್ಕೆ ಒಂದು ಸತಿ ಮಾಡ್ಕೊಳ್ತಾನೆ ಇರ್ತೀನಿ, ಯಾಕಂದರೆ ಸಿಕ್ಕಾಪಟ್ಟೆ ಧೂಳು ಈ ಕಡೆ ನಮ್ಮ ಮನೆ ಹತ್ರ. ಸೊ ಅದಕ್ಕೋಸ್ಕರ ಒಂದು 15 ದಿನಕ್ಕೆ ಒಂದು ಸತಿ ಕಿಟಕಿಗಳೆಲ್ಲ ಧೂಳು ದುಡಿಸ್ಕೊಂಡು ಈ ಥರ ಒರೆಸ್ಕೊಳ್ತಾ ಇರ್ತೀನಿ. ಸೊ ಫೈನಲಿ ಹಾಲ್ ಕಿಟಕಿನೂ ಒರೆಸ್ಕೊಂಡಿದ್ದೆ. ನಮ್ಮ ಮನೇಲಿ 2 ಕಿಟಕಿ ಇದೆ ಫ್ರೆಂಡ್ಸ್, ಒಂದು ಹಾಲಲ್ಲಿ ಒಂದು ರೂಮಲ್ಲಿದೆ. ರೂಮಲ್ಲಿರೋ ಕಿಟಕಿ ಕ್ಲೋಸ್ ಆಗೋಗಿದೆ, ಅದು ಒರೆಸ್ಕೊಳ್ಳೋಕ್ಕೂ ಆಗೋಲ್ಲ, ಏನೂ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ. ಸೊ ಫೈನಲಿ ಕಿಟಕಿಗಳು, ಸ್ವಿಚ್ ಬೋರ್ಡು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಆಮೇಲೆ ಕಿಚನ್ ಎಲ್ಲ ಕ್ಲೀನಾಗಿತ್ತಲ್ಲ ಫ್ರೆಂಡ್ಸ್, ಮತ್ತು ಪಾತ್ರೆಗಳಿತ್ತಲ್ಲ ಅದನ್ನು ತೊಳ್ಕೊಳಕ್ಕೆ ಬಂದೆ. ಸೊ ಆಮೇಲೆ ವಾಷಿಂಗ್ ಮಿಷಿನು ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿತ್ತು, ಅದು ಕ್ಲೀನ್ ಮಾಡಿಕೊಂಡು ಈಗ ಪಾತ್ರೆ ಎಲ್ಲ ತೊಳೆದು ಹಾಗೆ ಸಿಂಕೆಲ್ಲ ತೊಳ್ಕೊಬೇಕು. ಸಿಂಕೆಲ್ಲ ತೊಳ್ಕೊಂಡು ಮನೆಗೆ ಗುಡಿಸಿ ಒರೆಸ್ಬಿಟ್ರೆ ಸೊ ಆಗೋಗುತ್ತೆ. ಸೊ ಮತ್ತೆ ಈಗ ನಮ್ಮಮ್ಮ ಬರ್ತಾರೆ, ಅವರು ಸ್ವಲ್ಪ ಹೊರಗಡೆ ಹೋಗಿದ್ದಾರೆ, ಅವರು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ, ನೋಡಬೇಕು. ಇದೆಲ್ಲ ಕೆಲಸ ಮುಗಿಸೋಷ್ಟರಲ್ಲಿ ಕರೆಕ್ಟಾಗಿ ಟೈಮ್ ಬಂದು 11:15 ಆಗಿದೆ ಫ್ರೆಂಡ್ಸ್, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇನ್ನೊಂದು ಅರ್ಧ ಅವರ್ ನಮ್ಮಮ್ಮವರು ಬರ್ತಾರೆ ಅನಿಸುತ್ತೆ. ಅವ್ರು ಬಂದು ನನ್ನ ತಮ್ಮ, ಅವ್ನಿಗೆ ಇವತ್ತು ಬ್ಯಾಂಕ್ ರಜಾ ಇರೋದ್ರಿಂದ ಅವನು ಗಾಡಿಯೆಲ್ಲ ವಾಶ್ ಮಾಡಬೇಕು ಅಂತಿದ್ದಾನೆ. ಸೊ ಅವನು ಗಾಡಿ ವಾಶ್ ಮಾಡಬೇಕಂದ್ರೆ ಇಲ್ಲೇ ತೊಗೊಂಬಂದುಬಿಡ್ತಾನೆ ಫ್ರೆಂಡ್ಸ್, ಇಲ್ಲೇ ವಾಶ್ ಮಾಡ್ಕೊಳ್ತಾನೆ. ಸೊ ಗನ್ ಇದೆಯಲ್ಲ, ಗನ್ನಲ್ಲಿ ತುಂಬ ಅಂದರೆ ತುಂಬ ಯೂಸ್ ಆಗ್ತಾಯಿದೆ. ನಾನು ವಾಶ್ ಮಾಡಬೇಕು ಗಾಡಿನ, ಸೊ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ. ಆದಷ್ಟು ಬೇಗ ನನ್ನ ಗಾಡಿ ವಾಶ್ ಮಾಡಬೇಕು. ತುಂಬಾ ದಿನ ಆಯಿತು ಅಂದ್ಕೊಳ್ಳಿ ನನ್ನ ಗಾಡಿನ ಕ್ಲೀನ್ ಮಾಡಿ. ಸೊ ಅದರಲ್ಲೂ ವಾಟರ್ ವಾಶ್ ಮಾಡ್ಕೊಳ್ಬೇಕು, ಆದಷ್ಟು ಬೇಗ ಮಾಡ್ಕೊಳ್ಳೋಣ. ಈಗ ಮಳೆಗಾಲ ಆಗಿರೋದ್ರಿಂದ ವಾಶ್ ಮಾಡಿದ್ರೂ ವೇಸ್ಟೇ ಫ್ರೆಂಡ್ಸ್, ಮಣ್ಣೆಲ್ಲ ಮತ್ತೆ ಇರುತ್ತೆ. ಸೊ ನೋಡೋಣ ಏನು ಮಾಡೋದು ಅಂತ. ಸೊ ಫೈನಲಿ ಪಾತ್ರೆಗಳು ಎಲ್ಲ ತೊಳೆದಿದ್ದಾಯಿತು. ಈಗ ಸಿಂಕು ಎಲ್ಲ ತೊಳ್ಕೊಳ್ತಾ ಇದ್ದೀನಿ. ಸಿಂಕು ಹಾಗೆ ನಲ್ಲಿಯಲ್ಲಿ ಹ್ಯಾಂಡ್ ವಾಶ್ ಡಬ್ಬ, ಸೋಪ್ ಡಬ್ಬ ಅದೆಲ್ಲ ತೊಳ್ಕೊಳ್ತಾ ಇದ್ದೀನಿ. ಇದೆಲ್ಲ ತೊಳ್ಕೊಂಡು ಈಗ ಮನೆಯೆಲ್ಲ ಕಸ ಗುಡಿಸಿ ಹಾಗೆ ಮನೆ ಕೂಡ ಒರೆಸ್ಕೊಂಡ್ಬಿಡ್ತಿದ್ದೀನಿ. ಸೊ ಫೈನಲಿ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು. ಎಲ್ಲ ಮುಗಿದಿದ್ದಾದಮೇಲೆ ಒಂದು 10 ನಿಮಿಷ ಬಿಟ್ಟು ಹಾಗೆ ನಮ್ಮ ಅಮ್ಮನೂ ನನ್ನ ತಮ್ಮ ಬಂದು ಅವರು ಒಂದು ಸ್ವಲ್ಪ ಗಾಡಿಯೆಲ್ಲ ವಾಶ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ದೆ. ಅವರು ಹೋದರು, 2 ಗಂಟೆ ಆಗಿತ್ತು. ಸೊ ಫೈನಲಿ ಅವರು ಹೋದ್ಮೇಲೆ ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಎದ್ದು ಫ್ರೆಶ್ ಅಪ್ ಆಗಿ ಸೊ ಈಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ದೇವ್ರ ಫೋಟೋಗಳಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು, ಸೊ ಆಮೇಲೆ ದೇವ್ರ ಸಾಮಾನಿಗೂ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಫೈನಲಿ ದೇವ್ರ ಮನೇನ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ದೇವ್ರ ಮನೆಯೆಲ್ಲ ರೆಡಿ ಆದಮೇಲೆ ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಬಾಗಿಲೆಲ್ಲ ತೊಳ್ಕೊಂಡು, ಸೊ ಸಿಮೆಂಟ್ ಹಾಕಿದ್ರಲ್ಲ ಫ್ರೆಂಡ್ಸ್, ಅದಕ್ಕೆ ಇನ್ನೂ ನೀರು ಹಾಕ್ತಾಯಿದ್ದೀನಿ. ಇನ್ನೂ ರಂಗೋಲಿ ಹಾಕೋದು ಸ್ಟಾರ್ಟ್ ಮಾಡಿಲ್ಲ, ಇನ್ನೂ ಒಂದು ವಾರ ನೀರು ಹಾಕ್ಕೊಳ್ಳೋಣ ಚೆನ್ನಾಗಿ ಅಂದ್ಕೊಂಡು. ಸೊ ಆಮೇಲೆ ಬಾಗಿಲಿಗೆ ಈ ಥರ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಳ್ತಾ ಇದ್ದೀನಿ. ರಂಗೋಲಿ ಹಾಕಬೇಕು ಫ್ರೆಂಡ್ಸ್, ಬಟ್ ಮಳೆ ಆಗಿರೋದ್ರಿಂದ ದಿನ ಸಂಜೆ ಮಳೆ ಬರ್ತಾಯಿದೆ. ಸೊ ರಂಗೋಲಿ ಹಾಕೋದ ಬೇಡವಾ ಒಂದೇ ಇದಾಗಿ ಹೋಗಿದೆ ನನಗೆ. ಸೊ ಇವತ್ತು ಏನು ರಂಗೋಲಿ ಹಾಕೋದಿಲ್ಲ, ಸುಮ್ಮನೆ ಬಾಗಿಲು ಮುಂದೆ ಮಾತ್ರ ಇದಾಕ್ಕೊಳ್ತೀನಿ ಅಷ್ಟೇ. ಸೊ ಆಮೇಲೆ ಹೊಸ್ಲು ಮೇಲೆ ಈ ಥರ ಬರ್ಕೊಳ್ತಾಯಿದ್ದೀನಿ ಫ್ರೆಂಡ್ಸ್. ಇದು ರಂಗೋಲಿ ಪುಡಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬಡ್ಸಲ್ಲಿ ಈ ಥರ ಬರ್ಕೊಂಡ್ರೆ ನೀಟಾಗಿ ಬರುತ್ತೆ. ಇದು ತುಂಬ ದಿನ ಆದ್ರೂ ಹೋಗೋದಿಲ್ಲ. ತುಂಬ ದಿನ ಅಂದರೆ ಒಂದು ವಾರ ಇಟ್ಕೊಬೋದು ಅಷ್ಟೇ, ಚೆನ್ನಾಗಿರುತ್ತೆ. ನಾರ್ಮಲ್ ರಂಗೋಲಿ ಪುಡಿಯಲ್ಲಿ ಹಾಕಿದ್ರೆ ಗಾಳಿಗೆ ಎಲ್ಲ ಹೋಗಿಬಿಡುತ್ತೆ, ಅದು ಚೆನ್ನಾಗೂ ಕಾಣಿಸಲ್ಲ. ಇದು ಒಂಥರ ಲಕ್ಷಣವಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗಿಷ್ಟ ಆಯಿತು. ಸೊ ಅದಕ್ಕೆ ನಾನು ಹಾಕ್ಕೊಂಡಿದ್ದೀನಿ. ಸೊ ಫೈನಲಿ ಬಾಗಿಲಿಗೆ ಎಲ್ಲ ಅರಿಶಿನ ಕುಂಕುಮ ಇಟ್ಕೊಂಡಿದ್ದಾಯಿತು. ಸೊ ರಂಗೋಲಿ ಕೂಡ ಈ ಥರ ಹಾಕ್ಕೊಂಡೆ ಅಷ್ಟೇ ಬಾರ್ಡರು. ಸೊ ಫೈನಲಿ ಎಲ್ಲ ಕ್ಲೀನಾಗಿದೆ ನೋಡಿ. ದೇವ್ರ ಮನೆಗೂ ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಸೊ ಫೈನಲಿ ಪೂಜೆ ಕೂಡ ಮುಗಿಸ್ಕೊಂಡಿದ್ದಾಯಿತು. ಸೊ ಪೂಜೆ ಮುಗಿಸ್ಕೊಂಡು ಆಮೇಲೆ ಜೀರಾ ವಾಟರ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಒಂದು ಸ್ವಲ್ಪ ತುಂಬ ದಿನ ಆಯಿತು ಜೀರಾ ವಾಟರ್ ಮಾಡಿಕೊಂಡು. ಸೊ ಜೀರಾ ವಾಟರ್ ಕುಡಿದು ಆಮೇಲೆ ರಾತ್ರಿಗೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಸೊ ಸೊಪ್ಪು ಸಾರಿಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ಬೇಳೆ, ಸೊಪ್ಪು, ಹಾಗೆ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು ಮತ್ತು ಅರಿಶಿನದ ಪುಡಿ ಇದಿಷ್ಟು ಹಾಕ್ಕೊಂಡು ಒಂದು 2 ವಿಸಿಲ್ ಕೂಗಿಸ್ಕೊಳ್ತೀನಿ. 2 ವಿಸಿಲ್ ಕೂಗಿಸ್ಕೊಂಡು ಆಮೇಲೆ ಅದನ್ನು ಬೆಂದಿರುತ್ತಲ್ಲ ಸೊಪ್ಪು, ಅದನ್ನೆಲ್ಲ ಆರಿಸ್ಕೊಂಡು ಅದನ್ನು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ರುಬ್ಕೊಳ್ತೀನಿ. ತೆಂಗಿನಕಾಯಿ ಹಾಕ್ಬೋದು, ಈ ಸತಿ ತೆಂಗಿನಕಾಯಿ ಹಾಕ್ತಾಯಿಲ್ಲ, ಬರೀ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಸೊ ಫೈನಲಿ ಸಾಂಬಾರು ರೆಡಿಯಾಗಿದೆ. ಇದು ಬಂದುಬಿಟ್ಟು ಒಂದು ಎಗ್ದು ರೆಸಿಪಿ ಮಾಡೋಣ ಅಂತ ಕೊತ್ತಂಬರಿ, ಈರುಳ್ಳಿ, ಅರಿಶಿನ ಪುಡಿ, ಕರಿಬೇವು, ಲೆಮನ್ನು,
ಹಸಿಮೆಣಸಿನ್ಕಾಯಿ ಹಾಗೆ ಉಪ್ಪು ತೊಗೊಂಡಿದ್ದೀನಿ. ಸೊ ಅದಷ್ಟನ್ನು ಈಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ ಅಂತ ಇನ್ಸ್ಟಾಗ್ರಾಮಲ್ಲೆಲ್ಲ ಹೇಳ್ತಾ ಇದ್ದಾರೆ, ಟ್ರೈ ಮಾಡೋಣ ಅಂತ. ಸೊ ಮೊಟ್ಟೆ ಕೂಡ ಬೇಯಿಸ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಈಗ ತಾನೇ ನಾವು ಸೊಪ್ಪು ಸಾರು ಮಾಡಿದ್ದಾಯಿತು, ರೈಸ್ ಇಟ್ಟಿದ್ದಾಯಿತು, ಮೊಟ್ಟೆ ಕೂಡ ಬೇಯಿಸಿದಾಯಿತು, ಆ್ಯಂಡ್ ಮೊಟ್ಟೆಗೆ ಬೇಕಾಗಿರೋ ಮಸಾಲೆ ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು. ಇನ್ನೇನು ನಮ್ಮ ಮನೆಯವ್ರು ಬರೋದು ಅಷ್ಟೇ ಬಾಕಿ. ಟೈಮ್ ಒಂದು 8 ಗಂಟೆ ಆಗಿದೆ. ಸೊ ಇವತ್ತಂತೂ ಸಿಕ್ಕಾಪಟ್ಟೆನೇ ಕೆಲಸ ಅಂದ್ಕೊಳ್ಳಿ. ಸೊ ಮೊನ್ನೆ ಸಿಕ್ಕಾಪಟ್ಟೆ ತಲೆನೋವು ಇದ್ದಿದ್ದರಿಂದ ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಬೆಳಗ್ಗೆಯಿಂದ ಆದಷ್ಟು ಬ್ಲಾಗ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಅವ್ರು ಬಂದಮೇಲೆ ಮೊಟ್ಟೆದು ಅದು ಹಾಕೋಣ ಅಂದ್ಕೊಂಡು, ನಮ್ಮ ಮನೆಯವ್ರಿಗೆ ಈ ಥರ ಹೊಸದಾಗೆಲ್ಲ ಮಾಡಿದ್ರೆ ಕೆಲವೊಂದು ಇಷ್ಟ ಆಗಲ್ಲ. ಮೇ ಬಿ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಮಾಡ್ತಾರೋ. ಹಾಗೆ ಇನ್ನೊಂದು ವಿಷಯ ಏನು ಅಂದರೆ, ತುಂಬಾ ದಿನ ಆಗಿತ್ತು ಫ್ರೆಂಡ್ಸ್ ಕಾಲು ನೋವು ಬಂದು. ಸೊ ಇವತ್ತು ಸ್ಟಾರ್ಟ್ ಆಗೋಗಿದೆ ಕಾಲು ನೋವು. ನನಗೆ ವಿಪರೀತ ಕಾಲು ನೋವು ಸ್ಟಾರ್ಟ್ ಆಗೋಗಿದೆ. ಇವಾಗ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಸೊ ನಮ್ಮ ಮನೆಯವರು ಪತಂಜಲಿದು ಯಾವುದೋ ಒಂದು ಕ್ರೀಮ್ ತಂದುಕೊಟ್ಟಿದ್ರು, ಅದನ್ನೇ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನು ಮಾಡೋದು ಅಂತ. ಬನ್ನಿ ಈಗ ನಮ್ಮ ಮನೆಯವ್ರು ಬರೋವರೆಗೂ ಒಂದು ಸ್ವಲ್ಪ ರೆಸ್ಟ್ ಮಾಡಿ, ಆಮೇಲೆ ಅವ್ರು ಬಂದಮೇಲೆ ಅವ್ರಿಗೆ ಮೊಟ್ಟೆದು ಅದು ಮಾಡಿಕೊಟ್ಟು ಹೇಗಿದೆ ಅಂತ ಕೇಳೋಣ. ಸೊ ಫ್ರೆಂಡ್ಸ್, ಈಗ ಇಲ್ಲಿ ಮೊಟ್ಟೆ ಬೇಯಿಸ್ಕೊಂಡಿದ್ನಲ್ಲ, ಮತ್ತು ಅದು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ನಲ್ಲ, ಗ್ರೀನ್ ಪೇಸ್ಟು, ಅದನ್ನು ಇದು ಮೊಟ್ಟೆ ಒಳಗೆ ಹಾಕ್ಕೊಂಡು ಟೇಸ್ಟ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಂತ ಇನ್ಸ್ಟಾಗ್ರಾಮಲ್ಲೆಲ್ಲ ತೋರಿಸ್ತಾಯಿದ್ರು. ಸೊ ಅದಕ್ಕೆ ಟ್ರೈ ಮಾಡೇ ಬಿಡೋಣ ಅಂತ ಮಾಡಿದೆ. ಬಟ್ ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ ಫ್ರೆಂಡ್ಸ್, ಅಷ್ಟೊಂದು ಏನು ನನಗೆ ಇಷ್ಟ ಆಗಿಲ್ಲ. ಸೊ ನಮ್ಮ ಮನೆಯವ್ರಿಗೂ ಏನು ಇಷ್ಟ ಆಗಿಲ್ಲ. 2 ಮಾಡ್ಕೊಂಡಿದ್ರೆ ಸಾಕಾಗಿತ್ತು ಅಂತ ಅನಿಸಿತ್ತು. ಸೊ ಫೈನಲಿ ಮಾಡಿಬಿಟ್ಟಿದ್ನಲ್ಲ 4 ಅಂತ ಅಂದ್ಕೊಂಡು ಸೊ ತಿನ್ಕೊಂಡ್ವಿ. ಸೊ ತಿನ್ಬೋದು, ಬಟ್ ಅಷ್ಟೇನು ಇಷ್ಟ ಆಗಲಿಲ್ಲ ಫ್ರೆಂಡ್ಸ್ ನಮಗೆ. ಓಕೆನೇ. ಸೊ ಫೈನಲಿ ಅದನ್ನು ಕೂಡ ತಿಂದ್ಕೊಂಡು ಮುದ್ದೆಗಿಟ್ಟಿದ್ದೆ ಹಾಗೆ. ಸೊ ಮುದ್ದೆ ಕೂಡ ರೆಡಿ ಆದಮೇಲೆ ಸೊ ನಮ್ಮ ಊಟ ಬಂದುಬಿಟ್ಟು ಫೈನಲಿ ಮುದ್ದೆ, ಸೊಪ್ಪು ಸಾರು, ಮೊಟ್ಟೆ, ಉಪ್ಪಿನಕಾಯಿ, ರೈಸು, ಇದಿಷ್ಟು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟೇ. ವ್ಲಾಗಿಗೆ ಏನು ಮಾಡ್ತಾಯಿದ್ದೀನಿ, ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋ ನಿಮ್ಮ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್.